ನೀವು ಬದಲಾಗಬೇಕು ಅಂದರೆ ಒಳಗಡೆ ಆಲೋಚಿಸಬೇಕು, ಅಂತರಂಗ ಶುದ್ಧಿ ಆಗಬೇಕು. ಅಂತರಂಗ ಶುದ್ಧಿ ಆಗಬೇಕು ಅಂದರೆ ಬಹಿರಂಗ ಶುದ್ಧಿ ಹೆಂಗೆ ಮಾಡ್ಕೋತೀರಪ್ಪ? ಬಹಿರಂಗ ಶುದ್ಧಿ ಹೆಂಗೆ ಮಾಡ್ಕೋತೀರಿ? ನೀರಿನ ಶುದ್ಧಿ. ಅಂತರಂಗ ಶುದ್ಧಿ ನೀರಿಗಿಂತಲೂ ತಿಳುವಾಗಿರುವಂಥ ಜ್ಞಾನದಿಂದ ಶುದ್ಧ ಆಗಬೇಕು. ಬಸವಣ್ಣವ್ರು ಹೇಳ್ತಾರೆ, ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗನ ಶರಣರ ಒಲಿಸುವ ಪರಿ ಅಂತ ಹೇಳಿ. ಎಷ್ಟು ಸಾರಿ ಕೇಳಿಲ್ಲ ಈ ವಚನ ನಾವು? ಇದಿರು ಹಳಿಯಲು ಬೇಡ. ಇಲ್ಲಿ ಬಂದವರೆಲ್ಲ ಪುರಾಣ ಕೇಳಿದ್ರಲ್ಲ, ಕೇಳಿದ್ರಿಲ್ಲ? ನಾ ಹೇಳಿದ ಮಾತು ಕೈ ಎತ್ತರಿ, ಎತ್ತರಿ, ಏನಾಗಲ್ಲ. ಹೌದಾ? ಟೀಕಾ ಮಾಡಬೇಡ್ರಿ, ಬೈಬೇಡ್ರಿ. ಈ ಮನೆಗೆ ಹೋದಗಳೇ ನಿಮ್ಮ ಅತ್ತಿ ನಿಮಗೆ ಬೇಯ್ತಾಳ ಸ್ವಸ್ಥರಿಗೆ. ಇರ್ಲಿ ಬಿಡೋವ, ನಿನ್ನ ಆಶೀರ್ವಾದ ಅಂತೀರ ನಾಳೆಗೆ. ನಾವೇನು ಸನ್ಯಾಸಿಗಳು ಮಾಡ್ರೇನು ಅಂತೀರಿ? ಮತ್ತೇನು ಪುರಾಣ ಕೇಳ್ದಂಗೆ ಆಗ್ತದೆ? ಬಸವಣ್ಣನವರ ಕಥೆಯನ್ನು ಕೇಳಿಬಿಟ್ರೆ ನಾವು ಹೇಗೆ ಬದಲಾಗಬೇಕು ಅನ್ನೋದು ಗೊತ್ತಾಗ್ತದೆ. ನಮ್ಮ ಬದಲಾವಣೆ, ನಾವು ತಿರುಗ್ತಾ ಇದ್ದೇವೆ. ಇದು ಅಧ್ಯಾತ್ಮ ಸಣ್ಣ ಕ್ಷೇತ್ರ ಅಲ್ಲ ಇದು. ಇನ್ನೊಂದು ಸಾರಿ ಬಸವಣ್ಣನ ಮನೆಗೆ ಕಳ್ಳ ಬಂದಿದ್ದ. ಕಳುವು ಮಾಡಾಕ ಪ್ರಯತ್ನ ಪಟ್ಟ ಸಿಗಲೇ ಇಲ್ಲ. ಕೊನೆಗೆ ಅವನಿಗೆ ಹೊಟ್ಟೆ ಸಿತ್ತು. ದಾಸೋ ಮನೆಯಾಗ ಹೋಗಿ ಉಣಬೇಕು ಅಂದ್ರೆ ಅಲ್ಲಿ ಏನು ನಿಯಮ ಇತ್ತು? ಕೊಳ್ಳಾಗ ಲಿಂಗ ಕಟ್ಕೋಬೇಕಾಗಿತ್ತು. ಇಲ್ಲ, ಲಿಂಗ ಇಲ್ಲ ಕೊಳ್ಳಾಗ. ಏನು ಮಾಡ್ದ? ಊಟ ಬೇಕು ಅಂದ್ರೆ ಲಿಂಗ ಇರಬೇಕು. ಲಿಂಗನೇ ಇಲ್ಲ ಅಂದಮೇಲೆ ಏನಾರ ಮಾಡಿ ಉಣಬೇಕಂತ ಆ ಕಡೆ ನೋಡಿದ ಒಂದು ಬದ್ನಿಕಾಯಿ ಬಿದ್ದಿತ್ತು, ಗುಂಡೊಂದು. ಪಟ್ಟೆ ಬದ್ನಿಕಾಯಿ ಅರಿಬ್ಯಾಗ ತೊಗೊಂಡು ಕೊಳ್ಳಾಗ ಕಟ್ಕೊಂಡು ಕೇಳಿದ್ರು ಅವರು ಊಟಕ್ಕೆ ಹೋಗಾಗ, ಲಿಂಗ ತೋರಿಸ್ರಿ ಅಂದು. ತೋರಿಸ್ದ ಬದ್ನಿಕಾಯಿ ಗುಂಡು ಕರಿಬಿಗೆ ಟೈಪ್ ಇತ್ತು. ಒಳಗೆ ಬಿಟ್ರಿ. ಇನ್ನೇನು ಉಣಬೇಕು ಅಂತ ಕೂತಿದ್ದ, ಬಸವಣ್ಣವ್ರು ಬಂದರು. ನಿಮ್ಮ ಲಿಂಗ ದರ್ಶನ ಮಾಡಿಸ್ರಿ ಅಂದ್ರು. ಅವಂದ, ಈ ಜನ್ಮದಲ್ಲಿ ನನಗೆ ಇವತ್ತು ಊಟಿಲ್ಲ ಅಂತ. ಬದ್ನಿಕಾಯಿ ಕಟ್ಕೊಂಡಾನ. ಸಮೀಪಕ್ಕೆ ಬಂದಗಳೇ ಬಸವಣ್ಣವ್ರಿಗೆ ಕಳ್ಳ ಹೇಳ್ತಾನ, ಇಷ್ಟು ಮಂದಿ ನೋಡಿ ಲಿಂಗ ಇದು ಅಂಥದ್ದೇ ಇರ್ತದೆ, ಇದನ್ನು ಬಿಟ್ಬಿಡ್ರಿ ಅಂದ. ಇಲ್ರಪ್ಪ, ನಿಮ್ಮದೇ ನೋಡ್ಬೇಕು ನಾ ಅಂತ. ನಾನು ಲಿಂಗ ತೋರಿಸಲ್ರಿ, ಬೇಕಾದ್ರೆ ಊಟ ಬಿಡ್ತೀನಿ ಅಂದಿವ. ಇಲ್ಲಪ್ಪ, ಇಷ್ಟು ಹೇಳ್ತಂದ್ರೆ ನೀ ಲಿಂಗ ತೋರಿಸಬೇಕು ಅಂದ. ಬಿಚ್ಚದ ಬದ್ನಿಕಾಯಿ. ಬಸವಣ್ಣವ್ರು ಆಲೋಚನೆ ಮಾಡ್ತಾರೆ, ಲೆಕ್ಕ ಹಾಕ್ರಿ. ನೋಡಿದ ತಕ್ಷಣ ಬಸವಣ್ಣವ್ರು ಅಂತಾರೆ, ನಿಜವಾದ ಲಿಂಗದಲ್ಲೇ ಲಿಂಗ ಕಾಣಲಾರ್ದಂಥ ಜಗತ್ತದಲ್ಲಿ ಬದನಿಕಾಯಿ ಒಳಗೆ ಲಿಂಗ ಕಂಡಾನಂದ್ರೆ ಇವ ದೊಡ್ಡ ಶರಣದ ಅಂತ ಸಾಷ್ಟಾಂಗ ಹಾಕ. ಇದು ನಮ್ಮಿಂದ ಸಾಧ್ಯ. ಇದು ಸಾಧ್ಯತೆ ಆಗಬೇಕು ಅಂದರೆ ಯಾವ ಬೆಳಕು ಕಾರಣ ಆಗಿರ್ಬೋದು? ಅವರಿಗೆ ಎಂಥ ಬೆಳಕಾಗಿರ್ಬೋದು? ಅದನ್ನೇ ಅಲ್ಲಮರು ಹೇಳುವುದು, ಸೂರ್ಯನ ಬೆಳಕಿನಲ್ಲಿ ಸೂರ್ಯತ ಕಾಂಬಂತೆ, ಚಂದ್ರನ ಬೆಳಕಿನಲ್ಲಿ ಚಂದ್ರತ ಕಾಂಬಂತೆ, ದೀಪದ ಬೆಳಕಿನಲ್ಲಿ ದೀಪತ ಕಾಂಬಂತೆ, ತನ್ನ ಬೆಳಕಿನಲ್ಲಿ ತನ್ನತ ನೋಡಬೇಕು. ಅವರು ತಮ್ಮ ಬೆಳಕಿನ ಒಳಗಡೆ ತಮ್ಮನ್ನು ನೋಡ್ಕೊಂಡಿದ್ರು. ಅವರು ಸೂರ್ಯನ ಯಾರ ಬೆಳಕಿನ ನೋಡ್ತೀರಿ? KB ಬೆಳಕಿನ ನೋಡ್ತೇವನು ಸೂರ್ಯನ? ಸೂರ್ಯನನ್ನ ಸೂರ್ಯನ ಬೆಳಕಿನಲ್ಲೇ ನೋಡ್ತೇವೆ. ಚಂದ್ರನ ಬೆಳಕಿನಲ್ಲೇ ನೋಡ್ತೇವೆ. ದೀಪದ ಬೆಳಕಿನಲ್ಲೇ ನೋಡ್ತೀವಿ. ನಿಮ್ಮ ಬೆಳಕಿನಲ್ಲಿ ನೀವು ನೋಡಿಕೊಳ್ಬೇಕು ಅಂದ್ರೆ ಆ ಬೆಳಕು ಯಾವುದು ಅಂದ್ರೆ ಸೂರ್ಯೋದಯದಲ್ಲ, ಅದು ಜ್ಞಾನೋದಯದ ಬೆಳಕು. ಆ ಜ್ಞಾನ ಉದಯವಾತು ಅಂದರೆ ಕಳ್ಳ, ಸುಳ್ಳ, ಮೋಸಗಾರ, ವಂಚನೆಗಾರ ಯಾರು ಈ ಜಗತ್ತದಲ್ಲಿ ಇರಕ್ಕೆ ಸಾಧ್ಯ?
ಇರಾನ್ ಇರಾಕ್ದಲ್ಲಿ ಏನು ನಡೆದದಲ್ಲ ಅದು ಇಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ತಿಳ್ಕೊಳ್ರಿ, ಈ ದೇಶ ಇಲ್ಲಿವರೆಗೆ ಹೇಳ್ತಿದ್ರು ನಾವು ಈ ದೇಶದಾಗ ಇರಬಾರ್ದಪ್ಪ ಅಂತೇಳಿ. ನಾವು ಪೂರ್ವ ಪಶ್ಚಿಮ ಏನೇನೋ ಹೇಳ್ಕೊಂಡು ಹೋಗ್ತಿದ್ರಿ. ಈಗೆಲ್ಲರೂ ಏನಂತಾರೆ ಗೊತ್ತು, ನಾವು ಎಲ್ಲ್ಯಾಕಿರ್ಲಕ್ಕ ಭಾರತದಾಗ ಇದ್ದದ್ದು ಪುಣ್ಯ ಮಾಡೀವಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇಲ್ಲಿ ಏನಿದೆ ಅಂದ್ರೆ ಧರ್ಮ ಇದೆ, ಇಲ್ಲಿ ಧರ್ಮ ಇದೆ. ಅದಕ್ಕಾಗಿ ಈ ದೇಶ ಇಷ್ಟು ಶಾಂತವಾಗಿ, ಎಷ್ಟು ಜಾತಿಗಳು, ಎಷ್ಟು ಪಂಥಗಳು, ಎಷ್ಟು ಪಂಗಡಗಳು, ಎಷ್ಟು ಪರಂಪರೆಗಳು, ಎಷ್ಟು ಉಡುಗೆ ಅಡಿಗೆ ತೊಡಿಗೆಗಳು ಭಿನ್ನ ಆಗಿದ್ರೂ ಸಹಿತ ನಾವು ಶಾಂತವಾಗಿ ಯಾಕದೇವೆ ಅಂದ್ರೆ ನಮ್ಮ ಅಂತರಂಗದಲ್ಲಿರುವಂಥ ಒಂದು ಧರ್ಮ ಏನೈತಿ ಅದು ಮಾನವೀಯ ಧರ್ಮ. ಅಂಥ ಧರ್ಮವನ್ನು ಪುನರುತ್ಥಾನ ಮಾಡಿದವರು ಯಾರು ಅಂದ್ರೆ ಬಸವಣ್ಣವರು. ಅಂಥ ಬಸವನ ಪುರಾಣವನ್ನು ಈ ಮಹಾ ಗ್ರಾಮದಲ್ಲಿ ಹಚ್ಕೊಂಡು ಬೆಳೀತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ನೀವೆಲ್ಲ ಹೇಗೆ ಪುರಾಣ ಕೇಳಬೇಕು? ತಿಂಗಳುಗಟ್ಟಲೆ ಕೇಳಿ ಬದಲಾಗಿಲ್ಲ. ಅಂಗುಲಿಮಾಲ ಒಂದೇ ಮಾತಿನಲ್ಲಿ ಬದಲಾಗಿತ್ತು, ರತ್ನಾಕರ ಒಂದೇ ಮಾತಿನ ಬದಲಾಗಿದ್ದು, ಒಂದೊಂದು ಮಾತಿನಲ್ಲಿ ಬದಲಾಗಿದ್ದು. ದೊಡ್ಡವರಾಗಬೇಕು ಅಂದ್ರೆ ಕಂಡಾಪಟ್ಟಿ ಓದಬೇಕಂತಿಲ್ಲ, ಬರಿಬೇಕಂತಿಲ್ಲ. ಇವತ್ತು ಗ್ವಾಲಿಗೇರಿಗೆ ಹೋಗಿದ್ದೆ ನಾನು. ಅಲ್ಲಿ ಗೊಳ್ಳಾಳಪ್ಪನ ಜಾತ್ರೆ ಮೊನ್ನೆ ಆಯಿತು. ಅವನ ಜಾತ್ರೆ ಆಗ್ಲಿಕ್ಕೆ ಕಾರಣ ಏನಪ್ಪ? ಕುರಿ ಹಿಕ್ಕಿ ಒಳಗ ಲಿಂಗ ನೋಡ್ದ. ಬದ್ನಿಕಾಯಾಗ ಹೆಂಗ ಲಿಂಗ ನೋಡಿದ್ನಲ್ಲ, ಕುರಿ ಹಿಕ್ಕಿ ಒಳಗೆ ಲಿಂಗ ನೋಡ್ದ. ಕುರಿ ಹಿಕ್ಕಿ ತಂದು ಕೊಟ್ಟವ್ರು ಯಾರಪ್ಪ? ಶ್ರೀಶೈಲಕ್ಕೆ ಹೋಗೋರು ಕುರಿ ಹಿಕ್ಕಿ ತಂದು ಕೊಟ್ರು. ಅವನ್ ಜಾತ್ರೆ ಮಾಡ್ತಾರೋ ತಗೊಂಡವನ್ ಜಾತ್ರೆ ಮಾಡ್ತಾರೋ? ಕುರಿ ಹಿಕ್ಕಿ ತಗೊಂಡವನ್ ಜಾತ್ರೆ ಮಾಡ್ತಾರ. ಕಾರಣ ಏನು ಅಂದ್ರೆ ಅಲ್ಲಿ ಭಕ್ತಿ ಪಂಥ ಇದೆ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಅವ ಕೊಟ್ಟು ಮೋಸ ಮಾಡ್ದವನ್ ಜಾತ್ರೆ ಇಲ್ಲ, ನಂಬದವನು ಜಾತ್ರೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಂಬಿಗೆ ಕಾರಣ ಸಾಂಬನೊಲಿಯುವುದಕ್ಕೆ. ನೀವು ನಂಬಬೇಕು. ನೀವೇನೋ ನಂಬೇಡ. ಯಾವ ದೇವರ ಮೇಲೆ ನಂಬಿಕೆ ಇಟ್ಟಿರಿ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇಡಿ. ನಾನು ಯಾರ ಮೇಲೆ ನಂಬಿಕೆ ಇಟ್ಟೀನಿ ಅಂತ ನನ್ನ ನೀವು ಪ್ರಶ್ನೆ ಮಾಡಿದರೆ, ನಾನು ಇದು ಏನದಲ್ಲ ಇವನು ನಂಬಿನ, ಇವನು ನಂಬಿ, ಇದೇ ನನಗೆ ಇಂದ್ರ, ಇದೇ ನನಗೆ ಚಂದ್ರ, ಇವನು ನಂಬಿ ನಾನು ಬದುಕ್ತಾ ಇದ್ದೀನಿ, ಇವನು ನನ್ನನ್ನು ಬದುಕಿಸ್ತಾ ಇದ್ದ. ಇದೇ ರೀತಿ ನೀವು ನಿಮ್ಮನ್ನು ನೀವು ನಂಬೇಕು. ನೀವೆಲ್ಲ ಪರಂಪರೆ ಪದ್ಧತಿ ಬಿಟ್ಟು ಮಾಡ್ತೀರಿ. ನೀವು ಎಷ್ಟೊತ್ತಿಗೆ ಹೇಳ್ತೀರಿ? ರಾತ್ರಿ 11 ತನಕ ಧಾರಾವಾಹಿ ನೋಡ್ತೀರಿ. ಎಲ್ಲ ಕೆಟ್ಟು ಹೋಗ್ಬಿಟ್ಟದ ಸಮಾಜ. ನಿಮ್ಮೂರಾಗ ಫ್ರಿಜ್ ಬಂದಾವಿಲ್ಲ? ಬಂದಾವಲ್ಲ, ಎಲ್ಲರ ಮನೆ ಫ್ರಿಜ್ ಬಂದಾವ, ಮಿಕ್ಸರ್ ಬಂದಾವ, ಗ್ರೈಂಡರ್ ಬಂದಾವ, ಎಲ್ಲ ಬಂದಾವ. ಕೈ ಹಿಡ್ದವ, ಕಾಲು ಹಿಡ್ದವ. ನೀವು ಆಟ್ರೆ ಮಾಡ್ತೀರ, ಬಂದು ಏನು ಹೇಳ್ತೀರಿ? ದೇವ್ರ ಕೇಳಕ್ಕೆ ಬರ್ತೀರಿ. ತಾತ ಕೈ ಹಿಡ್ದವ, ಕಾಲು ಹಿಡ್ದವ, ಅವು ಮಗ್ಗಲ ಮನೆಯವ್ರು ಮಾಡಿಸ್ಯಾರ ನನಗಂತೀರಿ. ರೊಟ್ಟಿ ಬಡಿಲಾರ್ಕ, ಮುಸ್ರಿ ತಿಕ್ಕಲಾರ್ಕ, ಕಸ ಹುಡುಗ್ಲಾರ್ಕ, ಬಟ್ಟಿ ಸೆಡಿಲಾರ್ಕ ಕೈ ಹಿಡ್ದಾವ. ಅಡಿಗೆ ಮನೆ ಕೆಟ್ಟೋಗೈತಿ. ಧಾರಾವಾಹಿ ನೋಡ್ತೀರಿ. ಈಗ ನೋಡ್ರಿ, ನೀವು ಏನಾರೇ ಪರಮಾತ್ಮ ಪಾರ್ವತಿ ಹಿಂಗೆ ಕೇಳಿದ್ರೆ ಯಾರೂ ಉತ್ತರ ಹೇಳಂಗಿಲ್ಲ. ಗಿಲ್ಲಿ ಬಗ್ಗೆ ಕೇಳ್ರಿ, ದಿಲ್ಲಿ ತಕ ಹೇಳ್ತಾರೆ. ಹೌದಿಲ್ಲ? ಅಲ್ಲಿ ನನಗೆ ಭಾರಿ ನೋವಾಗೋದು ಏನಂದ್ರೆ, ಅದೇನೋ ಯಾವುದೋ ಒಂದು ಇದ್ರಾಗ ಇರ್ತಾರಲ್ಲಪ್ಪ, 40 ದಿವಸ ಇರ್ತಾರಲ್ಲ ಟಿ ವಿಯಾಗ. ಅದು ಬಿಗ್ ಬಾಸ, ಬಿಗ್ ಬಜಾರ ಎರಡೇ ಗೊತ್ತಿರೋದು ಮಂದಿಗೆ. ಇಲ್ಲ ಒಂದು ಫೇಸ್ಬುಕ್ಕ, ಇನ್ನೊಂದು ಬ್ಯಾಂಕ್ ಪಾಸ್ಬುಕ್ಕ, ಇಷ್ಟರದಾಗೆ ಓಡಾಡ್ತಿರ್ತೀವಿ. ನಾನು ನಿಮ್ಮನ್ನು ಟೀಕಾ ಮಾಡ್ತಿಲ್ಲ, ನಿಜವಾಗ್ಲೂ ನನ್ನ ಮನಸ್ಸಿನಾಗಿರೋದು ಹೇಳ್ತಾ ಇದ್ದೀನಿ. ಸಮಾಜ ಬದಲಿ ಆಗಬೇಕು ಅಂದರೆ ನಮ್ಮ ಮೂಲ ಪರಂಪರೆ ಏನಿತ್ತು ಆ ರೀತಿ ನೀವು ತಾಯಂದರು ಬದುಕಿದ್ರಿ ಅಂದರೆ ಜಗತ್ತು ಬದಲಿ ಆಗ್ತದೆ. ಇಲ್ಲಾಂದ್ರೆ ಬರೀ ಕುಡುಕರು, ಇಸ್ಬೇಟ್ ಆಡೋರು ಬರೇ ಹುಟ್ಟಿ ಬರ್ತಾರೆ. ಈಗ ಯಾವುದೇ ಹಳ್ಳಿಯಾಗ ನೋಡ್ರಿ, ನಾನು ನಿಮ್ಮೂರಾಗ 82ರ ತಿರುಗಾಡಿ ನೋಡೀನಿ. ಎಲ್ಲೋ ಒಬ್ರು ಬೀಡಿ ಸೇದೋರು ಇದ್ರು. ಊರು ತುಂಬ ಉದಿನ ಕಡ್ಡಿ ಹಿಡ್ಕೊಂಡು ತಿರುಗಾಡ್ತಿದ್ರು. ಈಗ ಹೇಳೋದು ಬೇಡ, ಉದಿನ ಕಡ್ಡಿನೇ ಇಲ್ಲ. ಎಲ್ಲಿ ನೋಡಿದ್ರು ಅವೇ
ಕಾರಣ ಏನು ಅಂದರೆ ಎಲ್ಲ ವ್ಯವಸ್ಥೆ ಹಾಳಾಗಿದೆ. ನಾನು ನಿಮ್ಮನ್ನು ನಗಿಸ್ಬೇಕು ಅಂತ ಹೇಳ್ತಾ ಇಲ್ಲ. ಜಗತ್ತು ಎಲ್ಲಿಗೆ ಬಂದಿದೆ ಗೊತ್ತಾ? ಮೊನ್ನೆ ನಮ್ಮ ರಾಯಚೂರು ನಮ್ಮ ಭಾಗದಾಗ ಗಂಡನ್ನ ಬ್ರಿಡ್ಜ್ ಮೇಲೆ ನಿಲ್ಲಿಸಿ ಸೆಲ್ಫಿ ತೆಗಿದ್ನಂತೂ ನುಗ್ಗಿಸಿ ಹೋಗ್ಬಿಟ್ಟಾಳಕ್ಕೆ ಹೆಣ್ತಿ. ನೋಡಿದ್ರಿಲ್ಲ? ಹೌದಲ್ಪ? ಇಂಥವ್ರು ನೋಡಿದ್ರ? ಎಲ್ಲಿದೆ ಜಗತ್ತು? ಎಲ್ಲಿಗೆ ಹೊಂಟಿದೆ? ಇದ್ರ ಬಗ್ಗೆ ಏನಾದರೂ ನಿಮಗೆ ಚಿಂತೆ ಐತೆ? ಪುರಾಣ ಪ್ರವಚನಗಳು ಯಾಕೆ ಕೇಳಬೇಕು ಅಂದ್ರೆ ಒಂದು ತಿಳ್ಕೊಳ್ರಿ, ದೊಡ್ಡ ದೊಡ್ಡ ಓದ್ದೋರು MD ಡಾಕ್ಟ್ರು ಓದ್ದೋರು ಡೈವರ್ಸ್ ಕೊಡ್ತಾರೆ, ಇಂಜಿನಿಯರ್ ಡಾಕ್ಟ್ರುಗಳು ಡೈವರ್ಸ್ ಕೊಡ್ತಾರೆ, ವಕೀಲರು ಡೈವರ್ಸ್ ಕೊಡ್ತಾರೆ, ಸಿನಿಮಾ ನಟರು ಯಾವುದೇ ಫೀಲ್ಡ್ನಾಗ ಇರಲಿ, ಕ್ರಿಕೆಟ್ ಆಟಗಾರರು ಮದುವೆಯಾಗಿ 100 ವರ್ಷ ಗಂಡ ಹೆಂಡತಿ ಬಾಳ್ತಾ ಇಲ್ಲ, IT ಬೇಟಿ ಎಲ್ಲರೂ ಡೈವರ್ಸ್ ಕೊಡ್ತಾರೆ. ಡೈವರ್ಸ್ ಕೊಡ್ಲಾರ್ದವ್ರು ಈ ಭಾರತದಲ್ಲಿ ಯಾರಿದ್ದಾರೆ ಅಂದರೆ ಮೇಟಿ ಹಿಡಿದ ರೈತ ಮತ್ತು ನಾಟಿ ಮಾಡುವ ಕೂಲಿಕಾರರು ಮಾತ್ರ 100 ವರ್ಷ ಬದುಕ್ತಾ ಇದ್ದಾರೆ. ಕಾರಣ ಏನು? ಹೊಲ್ದಾಗ ದುಡಿಯೋರು ಡೈವರ್ಸ್ ಕೊಟ್ಟಿದ್ದು ಕೇಳಿ ಏನಪ್ಪ ಯಾರ್ರೆ? ಶಿಕ್ಷಣ ಅಂದ್ರೆ ಏನು? ಎತ್ತ ಸಾಗಿದೆ ಶಿಕ್ಷಣ, ಎಲ್ಲ ಕಿಸೆಗಳ ಭಕ್ಷಣ. ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಮಠ ಮಂದಿರ ನಾನು ಬಂದ ತಕ್ಷಣ ನೋಡಿದೆ ಆಕಳಿಸ್ಕೋತ ಕೂತೀರಿ, ಕಡೆ ಕಡೋ ಲಕ್ಷ್ಯ ನಿಮ್ಮದು. ನನಗೆ ಗೊತ್ತಾಗ್ತದೆ ನೀವು ಎಷ್ಟು ಮಂದಿ ಕೇಳಾಕತ್ತೀರಿ ಅಂತೆ. ಅಜ್ಜಾರು ಒಂದು ಕಥೆ ಹೇಳಿದ್ರಿ, ಹಿಂದಿಯೊಳಗೆ ಇಲ್ಲಿ ಯಾರೇ ಕಾಳ್ರದಾರನು ಅಂತ ಕೇಳ್ತಿದ್ರು. ಹೇಳಿದ್ದೀನಿ ನೆನಪದ? ಇನ್ನೇಗ ಹೇಳಿದ ಕಥೆ ನೆನಪದವ? ಈ 3 ತಿಂಗಳಿಂದ ಧಾರಾವಾಹಿ ಏನಾಗಿತ್ತು ಅಂದ್ರು ಕಂಠಪಾಠ ಮಾಡಿ ಹೇಳ್ತೀರಿ ನೀವೆಲ್ಲ. ಯಾಕಂದ್ರೆ ಅಲ್ಲಿ ಏನು ಕೊಟ್ಟಿರಿ ಅಂದ್ರೆ ಮನಸ್ಸು ಕೊಟ್ಟಿರಿ. ಭಗವಂತನಿಗೆ ಏನು ಕೊಡಬೇಕು ಅಂದರೆ ನೀವು ನೀರು ಕೊಡೋದಲ್ಲ. ಅವ್ರು ಹೇಳ್ತಾರೆ, ಬಸವಣ್ಣ ಅಲ್ಲಮ್ಮರು ಹೇಳ್ತಾರೆ, ನೀವು ಅಗ್ಗವಣಿ ತಂದು ಅಭಿಷೇಕವ ಮಾಡಿದರೆ ಆ ಪುಣ್ಯ ಸೈತಾಳಕ್ಕಲ್ಲದೆ ನಿಮಗಲ್ಲ ನೋಡ. ಮರದ ಪುಷ್ಪವ ತಂದು ದೇವರಿಗೆ ಏಸಿ ಫಲವೇ ಬೇಡಿದರೆ ಆ ಪುಣ್ಯ ಮರ ಗಿಡಗಳಿಗಲ್ಲದೆ ನಿಮಗಲ್ಲ ನೋಡ. ಲಿಂಗದೊಡವೆಯ ತಂದು ಲಿಂಗಕ್ಕೆ ಏರಿಸುವ ಫಲವ ಬೇಡುವ ಬಂಡ ಮೂಳರ ಕಂಡು ನಗುತ್ತಿದ್ದನಯ್ಯ ಆಗ ಗುಹೇಶ್ವರ ಅಂತ. ಬಾವ್ಯ ನೀರು ತೊಗೊಂಬಂದು ಅಭಿಷೇಕ ಮಾಡ್ತೀರಿ, ಆ ಪುಣ್ಯ ಯಾರಿಗೆ ಬರ್ತದಪ್ಪ? ನಿಮ್ಗೆ ಯಾಕೆ ಬರ್ತದ? ನೀರು ಯಾರು ಅಪ್ಪ? ನೀರು ಬಾವೇನೂ ಇಲ್ಲ. ಬಾವೇ ನೀರು ತಂದು ದೇವ್ರಿಗೆ ಹಾಕಿ ನಮಗೆ ಪುಣ್ಯ ಬಾ ಅಂದ್ರೆ ಹೆಂಗಪ್ಪ? ಬಾವಿಗೆ ಬರ್ತದ ಪುಣ್ಯ. ಗಿಡದಾನ ಹೂವು ಕಾಯಿ ಹಣ್ಣು ತಂದು ದೇವರಿಗೆ ಏರಿಸಿ ಫಲ ಬೇಡಿದ್ರೆ ಆ ಪುಣ್ಯ ಗಿಡಕ್ಕೆ ಬರ್ತದ. ಆಕಳ ಹಾಲು ತೊಗೊಂಬಂದು ಅಭಿಷೇಕ ಮಾಡಿದ್ರೆ ಆ ಪುಣ್ಯ ಆಕಳಿಗೆ ಬರ್ತದ. ನಿಮಗೆ ಪುಣ್ಯ ಬರಬೇಕು ಅಂದ್ರೆ ನಿಂಬುದು ಅನ್ನೋದು ಏನದಪ್ಪ? ನಿಂಬುದು ಅನ್ನೋದು ಏನದ? ಏನು ಹೇಳ್ತಾರ ಅವರು? ನಿಂಬುದು ಅನ್ನೋದು ಏನದು ಹೇಳ್ರಿ, ಒಬ್ಬರೇ ಹೇಳ್ಬಿಡ್ರಿ. ನಿಂಬುದು ಅನ್ನೋದು ಏನದು ಹೇಳ್ರಿ ನೋಡೋಣ. ಜ್ವಾಳ ಹೊಲ್ದಾನು, ಗೋಧಿ ಹೊಲ್ದಾನು, ಪತ್ರಿ ಗಿಡದಂದು, ತೆಂಗಿನಕಾಯಿ ಗಿಡದಂದು, ಲಿಂಬೆ ಹಣ್ಣು ಗಿಡದಂದು, ಹೂವು ಗಿಡದಂದು, ನೀರು ಗಿಡದಂದು, ಆಕಳ ಹಾಲು ಗಿಡದಂದು, ಜೇನುತುಪ್ಪ ಹೂವಿನಂದು. ನಿಂಬುದು ಏನದಪ್ಪ? ಭಕ್ತಿ ಐತಿ. ನಿಂಬುದು ಅನ್ನೋದು ಏನು ಅಂದರೆ ಮನಸ್ಸು. ಎನಗುಳ್ಳ ಒಂದು ಮನ, ಅಕ್ಕ ಮಾದೇವಿ ಹೇಳ್ತಾಳೆ, ಎನಗುಳ್ಳ ಒಂದು ಮನ ನಿಮ್ಮ ಒಳಗಾದ ಮೇಲೆ ಬೇರೆ ಭವ ಉಂಟೆ ಚೆನ್ನ ಮಲ್ಲಿಕಾರ್ಜುನ. ನೀವು ದೇವರಿಗೆ ಏನು ಕೊಡಬೇಕು ಅಂದರೆ ಮನಸ್ಸು ಕೊಡಬೇಕು. ಮನಸ್ಸು ಕೊಟ್ಟರೆ ಮಾತ್ರ ಮಹಾದೇವ ಆಗಲಿಕ್ಕೆ ಸಾಧ್ಯ ಇದೆ. ಮನಸ್ಸು ಕೊಟ್ಟಿರಿ ಮನಸ್ಸು? ಅಲ್ಲೆಲ್ಲಿ ಕೊಡ್ತೀರಿ? ಬರೀ TV ಮೊಬೈಲು ಇದಕ್ಕೆ ಕೊಟ್ಟಿರಿ. ಅದಕ್ಕೆ ನಾನು ಹೇಳೋದು ಏನಂದರೆ, ಪುರಾಣ ಕೇಳಂಗಿದ್ರ, ಪ್ರವಚನ ಕೇಳಂಗಿದ್ರ ಮೈಯೆಲ್ಲ ಕಣ್ಣಾಗಿ ಅಪ್ಪಗಳು ಏನು ಹೇಳ್ತಾ ಇದ್ದಾರೆ ಅದು ಒಂದೇ ತಾಸು ಕೇಳ್ರಿ, 10 ನಿಮಿಷ ಕೇಳ್ರಿ, 10 ನಿಮಿಷ ಕೇಳ್ರಿ, ಶ್ರದ್ಧೆಯಿಂದ ಕೇಳ್ರಿ. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ನೀವು ಜಗತ್ತನ್ನು ಗೆಲ್ಲುವಂಥ ಸಾಮರ್ಥ್ಯ ನಿಮಗೆ ಬರ್ತದೆ. ನಿಮ್ಮನ್ನು ನೀವು ಗೆಲ್ಲುವಂಥ ಸಾಮರ್ಥ್ಯ ಬರ್ತದೆ. ನಿಮಗೆ ತಾಳ್ಮೆ ಬರ್ತದೆ. ನೀವು ಎಲ್ಲೇ ಇದ್ರೂ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಇದೆ. ನೆಮ್ಮದಿ ಅನ್ನೋದು ಎಲ್ಲೆಲ್ಲಿ ಹುಡುಕಾಡಕ್ಕೆ ಹೋಗಬೇಡ್ರಿ, ನಿಮ್ಮಲ್ಲೇ ಆ ನೆಮ್ಮದಿ ಇದೆ. ಆ ನೆಮ್ಮದಿ ನಿಮ್ಮ ಕೈವಶ ಆಗಬೇಕು ಅಂದರೆ ಜ್ಞಾನ ನಿಮ್ಮ
ಅದನ್ನು ಧರಿಸ್ಕೊಳ್ಬೇಕು. ನಿನ್ನದೆಂಬುದು ಜ್ಞಾನರತ್ನ. ನೀವೇನು ಧರಿಸ್ಕೋಬೇಕು? ಬಂಗಾರ ಬೆಳ್ಳೆಲ್ಲ ಮತ್ತು ರತ್ನಗಳಲ್ಲ, ನೀನು ಧರಿಸಿಕೊಳ್ಳಬೇಕಾಗಿದ್ದ್ಯಾವುದು ಜ್ಞಾನ. ಆ ಜ್ಞಾನವನ್ನು ಧರಿಸಿಕೊಂಡವ್ರು ಯಾರು ಅಂದ್ರೆ ಮಹಾನುಭಾವರಾದಂಥ ಬಸವಣ್ಣನವರು. ಆ ಜ್ಞಾನ ನಿಮ್ಮದಾಗ್ಬಿಟ್ರೆ ನಿಮ್ಮಂಥ ಸರಿವಂತರಿಲ್ಲ ಕಾಣ. ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಗಂಡ ಹೆಂಡತಿ ಚೆನ್ನಾಗಿರ್ತೀರಿ, ಅತ್ತೆ ಸೊಸೆ ಚೆನ್ನಾಗಿರ್ತೀರಿ, ನೆಗೇಣಿ ನಾದ್ನಿ ಅವು ಏನೇನು ಅದಾರಲ್ಲ ಪಂಗಡಗಳು ಅವರೆಲ್ಲರೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಕುಟುಂಬ ವ್ಯವಸ್ಥೆಗಳು ಚೆನ್ನಾಗಿ ಇರಬೇಕು ಅಂದರೆ ನಿಮ್ಮಲ್ಲಿ ಜ್ಞಾನ ಇರಬೇಕು. ಈ ಊರ ಬಗ್ಗೆ ನಮಗೆ ತುಂಬ ಅಭಿಮಾನ ಇದೆ. ಇಲ್ಲಿ ಬಹಳ ಸಣ್ಣ ಊರು, ಬಹಳ ಶ್ರದ್ಧಾವಂತ ಊರು. ಇಂದ ಅಣ್ಣ ತಮ್ಮ ಮುದುಕರು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಇಲ್ಲ, ಈಗ ಬ್ಯಾರ್ಯಾಗೆ ಮದುವೆ ಮಾಡ್ಕೋತಾರ. ಅಂತಹ ಪರಿಸ್ಥಿತಿ ಬಂದಿದೆ. ಇದು ಬದಲಾಗಬೇಕು ಅಂದರೆ ಒಳಗೆ ಒಂದಾಗಬೇಕು. ಒಳಗೆ ಒಂದಾಗಬೇಕು ಅಂದರೆ ನೀವು ಪುರಾಣ ಪ್ರವಚನವನ್ನು ನಿಮ್ಮ ಜೀವನದಲ್ಲಿ ಆಳವಾಗಿ ಅಳವಡಿಸಿಕೊಂಡ್ರೆ ಅದರಿಂದ ಮಾತ್ರ ಸಾಧ್ಯವಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಸಾಕನ್ರಪ್ಪ ಗೌಡ್ರೆ. ನಾವು ಹೇಳ್ತಾ ಹೋದರೆ ಹಿಂಗೆ ಹೇಳ್ತಾನೇ ಹೋಗ್ತೀವಿ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಪಾಪ ಇಲ್ಲೆಲ್ಲ ಜಾಗ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಇಷ್ಟು ಕೂತೀರಿ, ನೀವು ಏನು ಮಾಡ್ತೀರಿ ನನಗೆ ಗೊತ್ತಿದೆ. ಹುಡುಗರನ್ನ ಮುಂದೆ ಕುಂದ್ರಿಸ್ತೀರಿ. ಎಲ್ಲ ಊರಾಗ ಹುಡುಗರು ಮುಂದೆ ಕುಂದ್ರಿಸ್ತೀರಿ. ನೀವು ಹಿರಿಯರು ಅನ್ನೋರು ಏನದ ಅಲ್ಲಿ ಕುಂದಿರ್ತೀರಿ. ನಾಟಕದಾಗ ಎಲ್ಲಿ ಕುಂತಿರ್ತೀರಪ್ಪ ನೀವು? ಹುಡುಗರನ್ನ ಹಿಂದೆ ಕುಂದಿರಿಸ್ತೀರಿ, ನಾಟಕದಾಗ ಮುಂದೆ ಕುಂದಿರಿಸ್ತೀರಿ. ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಂಬಿಡ್ರಿ. ಎಲ್ಲಿ ಜ್ಞಾನ ಇದೆನೋ, ಎಲ್ಲಿ ಧರ್ಮ ಇದೆನೋ ಅಲ್ಲಿ ನೀವು ಮುಂದಿರಬೇಕು. ಹೇಳ್ತಲ್ಲ, ಮುಂದಿದ್ದರೆ ಪೂಜ್ಯರು ಅವರು ಹೇಳುವ ವಿಚಾರಗಳು ನಿಮ್ಮ ಆಳಕ್ಕೆ ಹಿಡಿಲಿಕ್ಕೆ ಸಾಧ್ಯವಾಗ್ತದೆ. ಇರಲಿ, ಮಕ್ಕಳು ಕರ್ಕೊಂಬರ್ರಿ, ಅವ್ರ ಮುಂದೆ ಕುಂದಿರಿಸ್ರಿ, ನಾನು ಬ್ಯಾಡ ಅನ್ನಲ್ಲ. ಆದರೂ ಶಾಂತವಾಗಿ ಕುಳಿತು ಶ್ರದ್ಧೆಯಿಂದ ಕುಳಿತು ಅಪ್ಪಗಳು ಏನು ಒಂದು ಅಕ್ಷರ ಏನು ಹೇಳ್ತಾರೆ, ಅದರೊಳಗೆ ಏನು ಅಡಕಾಗೈತಿ ಅದನ್ನು ತಿಳ್ಕೋಬೇಕು. ಅಂದ್ರೆ ಮಾತ್ರ ನೀವು ನಿಮ್ಮ ಬದುಕಿನೊಳಗೆ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಕೊನೆಗೆ ಒಂದು ಮಾತು ಹೇಳ್ತೀನಿ. ಅಹಿಂಸಾ ಸತ್ಯ. ನೀವು ಹಿಂಸೆ ಮಾಡಬೇಡ್ರಿ, ಸುಳ್ಳು ಹೇಳಬೇಡ್ರಿ, ಕದಿಬೇಡ್ರಿ. ಇದೇ ಧರ್ಮ. ಧರ್ಮ ಅಂದರೆ ಏನೇನೂ ಅಲ್ಲ. ಧರ್ಮ ಅಂದರೆ ಏನು ಹೇಳ್ರಿ? ಹಿಂಸೆ ಮಾಡಬಾರ್ದು, ಕದಿಬಾರ್ದು, ಸುಳ್ಳು ಹೇಳಬಾರ್ದು. ಇಷ್ಟಾದ ಮೇಲೆ ಜಗತ್ತದಲ್ಲಿರೋರೆಲ್ಲ ಕೂಡಲ ಸಂಗಮನಲ್ಲದೆ ಮತ್ತಾರು ಅಲ್ಲ. ನಾ ಹೇಳಿ ತಿಳಿಯಕತ್ತದ? ರೇಣುಕರದು ಹೇಳ್ತಾರೆ, ಶಿವಾತ್ಮಕಂ ಇದಂ ಸರ್ವಂ. ಜಗತ್ತದಲ್ಲಿ ಕಾಣುವುದೆಲ್ಲವೂ ಶಿವನೇ. ನಾನು ಹೇಳ್ತೀನಿ ಕೇಳ್ರಿ. ನನಗೆ ಶಿವ ಎಲ್ಲಿದ್ದಾನೆ ಅಂದರೆ ನನ್ನ ಲಿಂಗೂ ಸಾಕ್ಷಿ ಮಾಡಿ ಹೇಳ್ತೀನಿ, ಇಲ್ಲಿ ಕೂತೋರೆಲ್ಲರೂ ಶಿವನೇ. ನಾ ತಿಳ್ಕೊತೇನೆ. ಆಯ್ತಾ? ಶಿವಾತ್ಮಕಂ ಇದಂ ಸರ್ವಂ. ಶಿವನು ಬಿಟ್ಟರೆ ಇನ್ನೇನೇನೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಅದೇ ಬ್ರಹ್ಮಚರ್ಯ. ಬ್ರಹ್ಮಂ ಚರಿತವ್ಯಂ. ಬ್ರಹ್ಮನು ಚರಿಸುತ್ತಿದ್ದಾನೆ, ತಿರುಗುತ್ತಿದ್ದಾನೆ. ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಎಲ್ಲ ಕಡೆ ಶಿವನೇ ಇದ್ದಾನಂದ್ರೆ ದಯ. ಎಲ್ಲ ಕಡೆ ಶಿವನೇ ಇದ್ದಾನಂದ್ರೆ ದಯಾ, ಕ್ಷಮ. ಎಲ್ಲ ಕಡೆ ಶಿವನೇ ಇದ್ದಾನೆ ಅಂದ್ರೆ ದಾನ. ಇಷ್ಟಾದ ಮೇಲೆ ಪೂಜೆ ಮಾಡಬೇಕು. ನಿಮ್ಮ ಕೈಗೆ ಅರ್ಹತೆ ಬರಬೇಕು ಅಂದರೆ ಕೇಯೂರಾಣಿ ನಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಾಂಕೃತ ಮೂರ್ಧಜ ವಾಣ್ಯೇಕಾಸಮಲಂಕರೋತಿ ಪುರುಷಂ ಯಾಸಂಸ್ಕೃತಾಧಾರತೆ ಕ್ಷೀಯಂತೆ ಕಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ಇವು ತತ್ವದ ಅಡಿಯಲ್ಲಿದ್ದಾವೆ. ನೀವು ಲಕ್ಷ ಕೊಟ್ಟರೆ ಇದು ಸಿದ್ಧಾಂತ ತಿಳಿಲಿಕ್ಕೆ ಸಾಧ್ಯನ ಹೊರತು ಎಲ್ಲರೇ ಒಂದು ಯಾವರೇ ಒಂದು 500 ರೂಪಾಯಿ ಕೊಟ್ಟುಗಳೇ ಸ್ವಾಮಿ ನೀ ಹೇಳು ಈ ಕಡೆ ನಮ್ಮ ಬರ್ಕೋತೀವಿ ಅಂದರೆ ಇದು ಪುರಾಣ ಅಂತೇಳಿ. ಹೆಣ್ಣಿಗಾಗಿ ಬಂದವನಲ್ಲ, ಹೊನ್ನಿಗಾಗಿ ಬಂದವನಲ್ಲ, ಮಣ್ಣಿಗಾಗಿ ಬಂದವನಲ್ಲ,
ಅದು ಭಗವಂತನಿಗಾಗಿ ಬಂದವರು. ಒಮ್ಮೆ ಒಂದು ಗುಡಿಸಲದಲ್ಲಿ, ಯಾಕಂದ್ರೆ ನಾನು ನಾಳೆಗೆ ಬಾ ಅಂತಾರೆ ಅಪ್ಪಯ್ಯನವ್ರು, ಬರೋಕ್ಕಾಗಲ್ಲ, ಇವತ್ತೇ ಏನದ ಹೇಳಿ ಮುಗಿಸಿ ಹೋಗ್ಬಿಡ್ತೀನಿ. ಗುಡಿಸಲದಲ್ಲಿ ಮಧ್ಯರಾತ್ರಿ ಹೆಣ್ಮಗಳು ಎದ್ದು ಹೊಂಟಿದ್ಲು. ನೀ ಯಾರು ಅಂತ ಕೇಳಿದಾಗ ಆಕೆ ಹೇಳಿದ್ಲು, ನಾನು ಐಶ್ವರ್ಯ ದೇವತೆ. ಯಾಕೆ ನನ್ನ ಮನೆಯಿಂದ ಯಾಕೆ ಎದ್ದು ಹೊಂಟಿ ಅಂತ ಆಕೆ ಹೇಳಿದ್ಲು, ನಾನು ಒಬ್ಬರ ಮನೆಗೆ ಇದ್ದು ರೂಢಿಯಿಲ್ಲ ಅಂದು. ಲಕ್ಷ ಕೊಟ್ಟು ಕೇಳ್ರಿ ಲಕ್ಷ್ಮಿ, ನಾನು ಒಬ್ಬರ ಮನೆಯಾಗ ಇದ್ದು ರೂಢಿಯಿಲ್ಲ. ಈ ಶತಮಾನದಾಗ ಇಲ್ಲಿದ್ದೀನಿ ಅಂದ್ರೆ ಮುಂದಿನ ಶತಮಾನದಾಗ ಬೇರೆದರ ಮನೆ ಇರಂಗಿಲ್ಲ ಅಂತ. ಇವ ಅಂದ, ಹೋಗು ಅಂದ. ಟೈಮ್ ನೋಡಿ ಹೋಗಂದ. ಆನಂತರ ಇನ್ನೊಬ್ಬ ಹೆಣ್ಮಗಳು ಹೊಂಟಿದ್ಲು, ನೀ ಯಾರು? ನಾನು ಸೌಂದರ್ಯ ದೇವತೆ. ನೀ ಯಾಕೆ ಹೊಂಟಿ? ಎಲ್ಲಿ ಐಶ್ವರ್ಯ ಇರಂಗಿಲ್ಲೋ ಅಲ್ಲಿ ಸೌಂದರ್ಯ ಇರಲ್ಲ. ನಾ ಹೇಳೋದು ತಿಳಿತ ಕತೆ. ನಾನು ಹೋಗ್ತೀನಿ ಅಂದ, ಹೋಗು ಅಂದ. ಕೊನೆಗೆ 10 ನಿಮಿಷದಾಗ ಇನ್ನೊಬ್ಬಕ್ಕೆ ದೇವತೆ ಹೊಂಟಿದ್ಲು. ನೀನ್ಯಾರು? ಕೀರ್ತಿ ದೇವತೆ. ನೀನು ಯಾಕೆ ಹೊಂಟಿ? ಎಲ್ಲಿ ಐಶ್ವರ್ಯ ಇಲ್ಲೋ ಅಲ್ಲಿ ಸೌಂದರ್ಯ ಇಲ್ಲ, ಎಲ್ಲಿ ಐಶ್ವರ್ಯ ಸೌಂದರ್ಯ ಇಲ್ಲೋ ಅಲ್ಲಿ ಕೀರ್ತಿ ಇರಂಗಿಲ್ಲ, ಹೋಗು ಅಂದ. ಕೊನೆಗೆ ಒಬ್ಬಕ್ಕೆ ಹೊಂಟಿದ್ಲು. ನೀ ಯಾರು? ಧರ್ಮ ದೇವತೆ. ನೀನು ಯಾಕೆ ಹೊಂಟಿ? ಯಾರೂ ಇಲ್ಲತ್ತು ಹೊಂಟೀನಿ. ಅವ ಹೇಳ್ತಾನೆ, ನನಗೆ ಐಶ್ವರ್ಯ ದೇವತೆ ಹೋದ್ರೆ ಚಿಂತಿಲ್ಲ, ಸೌಂದರ್ಯ ದೇವತೆ ಹೋದ್ರೆ ಚಿಂತಿಲ್ಲ, ಕೀರ್ತಿ ದೇವತೆ ಹೋದ್ರೆ ಚಿಂತಿಲ್ಲ, ಆದರೆ ಧರ್ಮ ದೇವತೆ ಈ ಜಗತ್ತನ್ನು ಬಿಟ್ಟು ಹೋಗ್ಬಾರ್ದು ಅಂತ ಕಾಲು ಹಿಡ್ಕೊಳ್ತಾನೆ. ನೀನು ಇದ್ದಿ ಅಂದ್ರೆ ಅವ್ರು ಹೊಳ್ಳಿ ಬಂದೇ ಬರ್ತಾರ, ನೀನಿಲ್ಲ ಅಂದ್ರೆ ಅವರು ಯಾವತ್ತಿಗೂ ಬರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ನಿಮ್ಮಲ್ಲಿ ಧರ್ಮ ಅನ್ನೋದು ಇತ್ತು ಅಂದರೆ, ನಾನು ಹೇಳೋದು ತಿಳ್ಕೊಳ್ರಿ, ನಿಮ್ಮಲ್ಲಿ ಧರ್ಮ ಅನ್ನೋದು ಇತ್ತು ಅಂದರೆ ಎಲ್ಲವೂ ನಿಮ್ಮ ಪಾದದಡಿ ಬಂದು ಬೀಳುತ್ತದೆ. ಸಿರಿಯು ಬೆನ್ನಲ್ಲಿ ಬಕ್ಕು ಅಂತ ಹೇಳ್ತಾರೆ. ನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬಕ್ಕು. ನಾನು ಪೂರ್ವಾಶ್ರಮದಲ್ಲಿ 85ನೇ ಇಸ್ವಿ 1985ನೇ ಇಸ್ವಿ 6ನೇ ತಿಂಗಳ 8ನೇ ತಾರೀಕಿಗೆ ನಮ್ಮ ತಂದೆಯವರ ಶಾಂತವೀರಯ್ಯನವ್ರ ಕಡೆಯಿಂದ ಕೊನೆಯ ರೊಕ್ಕ ತಗೊಂಡಿದ್ದು 21 ರೂಪಾಯಿ. ನಾನು ಅದೇ ಲಾಸ್ಟ್ ನಮ್ಮ ತಂದೆಯವರು ನನಗೆ ಕೊಟ್ಟಿದ್ದು. ನನ್ನ ಧರ್ಮ ನನ್ನನ್ನು ಇವತ್ತು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಬರಲಿಕ್ಕೆ ಕಾರಣ ಏನು ಅಂದರೆ, ಆ ಧರ್ಮ ನನ್ನೊಳಗಡೆ ಜೀವಂತವಾಗಿದೆ ಅನ್ನೋದೇ ಕಾರಣ. ಅದಕ್ಕೆ ಧರ್ಮ ಅಂದರೆ ವೇಷಭೂಷಣಗಳಲ್ಲ. ಬಣ್ಣಕ್ಕೆ ಸಿಳುಕದೆ ಬಣ್ಣನೆಗೆ ನಿಲುಕದೆ ನೀನು ಉಳಿದೆ ಅಯ್ಯ ಅಂತ ಏನು ಹೇಳ್ತಾರೆ. ಬಣ್ಣನೆಗಳ ಆಚೆ ಬದುಕುವಂಥ ಬದುಕೆ ಧರ್ಮದ ಬದುಕು. ಅಂಥ ಬದುಕನ್ನು ಬಸವ ಪರಂಪರೆಯಲ್ಲಿ ಸಾವಿರ ಶರಣರು ನಡೆಸ್ಕೊಂಡು ಬಂದಿದ್ದಾರೆ. ಅಂಥ ಮಹಾಪುರಾಣವನ್ನು ನಮ್ಮ ಈ ಗ್ರಾಮದಲ್ಲಿ ಹಚ್ಚಿ ನೀವು ಮುನ್ನಡೆಸ್ತಾ ಇದ್ದೀನಿ. ಹಚ್ಚಿದವರಿಗೂ ಕೇಳುವವರಿಗೂ ಹೇಳುವ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸಿ ನನ್ನ 2 ನುಡಿಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ.